ಹೊಸಕೋಟೆ ತಾಲೂಕು ಕರ್ನಾಟಕ ರಣಧೀರರ ವೇದಿಕೆ ನೂತನ ಶಾಖೆ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ರಾಜ್ಯಾಧ್ಯಕ್ಷ ಶಂಕರೇಗೌಡ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಹುಲ್ಲೂರು ಸಿ ಮಂಜುನಾಥ್ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಶಂಕರೇಗೌಡ ಅವರು, ನಮ್ಮ ರಾಜ್ಯದಲ್ಲಿ ವಲಸಿಗರೇ ಹೆಚ್ಚು ತುಂಬಿದ್ದು, ಇದರ ವಿರುದ್ಧ ಈಗಾಗಲೇ ಹೋರಾಟ ನಡೆಸುತ್ತಿದ್ದೇವೆ. ಹೊಸಕೋಟೆ ತಾಲೂಕಿನ ನೂತನ ಪದಾಧಿಕಾರಿಗಳು ಸಹ ನೆಪ ಮಾತ್ರಕ್ಕೆ ಆದೇಶ ಪತ್ರ ಪಡೆಯದೆ ಮುಂದೆ 1 ವರ್ಷದಲ್ಲಿ ತಾಲೂಕಿನಲ್ಲಿ ವಲಸೆ ಅಧಿಕಾರಿಗಳಿಗೆ ಘೇರಾವ್ ಹಾಕಿ ನಮ್ಮ ಕನ್ನಡಿಗರ ಆದ್ಯತೆ ತೋರಿಸಿಕೊಡುವಲ್ಲಿ ಮುಂದಾಗಬೇಕು. ಇನ್ನು ಮರಾಠಿ ಭಾಷೆ ಬಂದಿಲ್ಲ ಎಂದು ಕನ್ನಡಗ ನಿರ್ವಾಹಕ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ. ಇದರ ಬಗ್ಗೆ ನಮ್ಮ ಸಂಘಟನೆ ಸಹ ಉಗ್ರ ಹೋರಾಟ ನಡೆಸುತ್ತಿವೆ ಎಂದು ತಿಳಿಸಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಹುಲ್ಲೂರು ಸಿ ಮಂಜುನಾಥ್ ಮಾತನಾಡಿ, ಸಂಘಟನೆಗಳು ಜನರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮುಂದಾಗಬೇಕು. 100 ಜನ ಜೊತೆಯಲ್ಲಿ ಇರುವುದಕ್ಕಿಂತ 20 ಜನ ಆದರೂ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುವಂತಾಗಬೇಕು. ಅಂತಹ ನಿಟ್ಟಿನಲ್ಲಿ ಸಂಘಟನೆ ಪದಾಧಿಕಾರಿಗಳು ಸಂಘಟನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು. ಏನು ರಾತ್ರಿ ನಿದ್ಯೋಗಿಲ್ಲ, ಹೆಂಡತಿ ಮಕ್ಕಳು ನೋಡಂಗಿಲ್ಲ, ಓಟು ಜಾಬ್ ಮಾಡಂಗಿಲ್ಲ ಅಂತೆ. ಯಾಕಂದ್ರೆ ನಾವು ಒಂದು ಸಂಸಾರನೇ ನಮ್ಮ ಮನೆಯಲ್ಲಿ ಕಷ್ಟ ಸುಖ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಆದರೆ ಇವತ್ತು ತಾಲೂಕಿನಲ್ಲಿ, ರಾಜ್ಯಗಳಲ್ಲಿ ಇವರು ಒಂದು ಶಾಖೆಯನ್ನು ಮಾಡಿ ಅಲ್ಲಿನ ಕಷ್ಟ ಸುಖ ಅದೇ ಇವತ್ತು ಈ ಸಂಘ ಸಂಸ್ಕೃತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಅವ್ರು ಬೆಳೆಯೋದಕ್ಕಲ್ಲ, ಅವ್ರು ಹೇಗೋ ಬೆಳ್ಕೊಂತಾರೆ. ಅವರು ಏನಂದ್ರೆ ದೊಡ್ಡ ಜನಾಂಗದವರು ಏನಿದ್ದಾರೆ, ಅವ್ರು ಬೇಗ ಆಗಿರ್ತಕ್ಕಂಥ ಜನಾಂಗದವರು ಏನಿದ್ದಾರೆ, ಅವ್ರ ಕಷ್ಟ ಸುಖಕ್ಕೆ ನಾವು ಅವ್ರ ಜೊತೆ ಸ್ಪರ್ಧಿಸಬೇಕು. ಇವತ್ತು ತಾಲೂಕಲ್ಲಿ ಯಾವ್ದಾವ ಪಾಡಿ ಇರ್ಬೋದು, ಕಾಗೆ ಇರ್ಬೋದು, ಯಾವುದೋ ಊರಲ್ಲಿ ಈಶ್ವತ್ತು ಇರ್ಬೋದು, ಬೇರೆ ಬೇರೆ ಅವರ ಕಾರ್ಯಕ್ರಮ ಪಾಪ ಅವ್ರು ಬೇಗ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವ್ರಿಗೆ ಸಹಾಯ ಮಾಡೋಕ್ಕಾಗಿ ಈ ಸಂಸತ್ತುಗಳನ್ನ ಮಾಡಿರ್ತಕ್ಕಂಥ. ಹಾಗೆ ನಾನು ಹೇಳಿದೆ, ಇವರಿಗೆ ನಮ್ಮಲ್ಲಿ ಬಂದಿರ್ತಕ್ಕಂಥ ನನ್ನ ತಾಲೂಕಿನ ಎಲ್ಲ ಪರಾಕ್ರಮ ಅಧ್ಯಕ್ಷರೆಲ್ಲ ಬಂದಿದ್ರು ಮಾತುಕತೆ. ನಾನು ಹೇಳಿದೆಪ್ಪ, ನಾನು ಹಿಂದೆ ಲೈಸೆನ್ಸಲ್ಲಿದ್ದೆ, ತುಂಬ ಇದೆ, 82, 83ರಲ್ಲಿ. ಈ ಕೆಲವರೆಲ್ಲ ಒಡೆಯನ್ನು ಕಾಯ್ತಾ ಇರ್ತಾರೆ. ನಿಮ್ಮ ಸಂಘ ಚೆನ್ನಾಗಿದೆ ಅಂದರೆ ಕೆಲವು ಶೆಟ್ರಿಗಳು ಅವ್ರು ಸೇರ್ತಾರೆ. ಸೇರಿ ಸಂಘ ಚೆನ್ನಾಗಿದೆ ಅಂದರೆ ಎತ್ಕೊಂಡರು, ಒಡೆಯಲು ಅವ್ರು ಬೆಳೀತಾರೆ, ನೀನು ಬೆಳೆಯಲ್ಲ ಅಂತ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತಾರೆ. ಅದರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರೆ ಯಾವ ರೀತಿಯ ತಕ್ಕಂಗೆ ಪೊಲೀಸ್ ಸ್ಟೇಷನ್ ಹಾಕೋದು, ಕೇಸ್ ಹಾಕೋದು ಎಲ್ಲ ಮಾಡ್ತಾರೆ. ಭಾರಿ ಎಚ್ಚರಿಕೆಯಾಗಿ ಇರ್ಬೇಕಂತ ನಾನೆಲ್ಲ ತೋರಿಸಿದ್ದೀನಿ, ದೆಹಲಿಗೆ ಹೋಗಿದ್ದೀನಿ, ಕರ್ಕೊಂಡೋಗೆಲ್ಲ ಬಳ್ಳಾರಿಯಲ್ಲಿ ಬಿಟ್ಟು ಬಂದ್ಬಿಟ್ಟು ಒಂದ್ಸಾರಿ ಇದೆ ನಮ್ಮ ಜೋಬಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಭಿಕ್ಷೆ ಬೇಡಿ ದುಡ್ಡು ಬಂದಿದ್ದಾಗಿದೆ. ಆ ಪರಿಸ್ಥಿತಿಗೆಲ್ಲ ಆಗ್ತದೆ. ಭಾರಿ ಎಚ್ಚರಿಕೆ ಇದ್ದ ನಾವು ಇರಬೇಕಾದ್ರೆ ಒಂದು ಒಳ್ಳೆ ಕೆಲಸ ನೀವು ಒಗ್ಗಟ್ಟಿಗೆ ಇರಬೇಕು. ವಾರಕ್ಕೊಂದಿನ ಎಲ್ಲೋ ಒಂದು ಕಡೆ ಬೈಕ್ ಹಾಕಿ ಒಂದು ಸಂಸ್ಥೆ ಮಾಡಿ ಬೈಕ್ ಹಾಕಿ ಕೂತ್ಕೊಂಡು ತಾವೆಲ್ಲ ಕಷ್ಟ ಸುಖರು ತಾಲೂಕಿನ ನಿಮ್ಮ ಏನು ನಿಮ್ಮ ಸದಸ್ಯರಿದ್ದಾರೆ, ಆ ಊರಲ್ಲಿ ಏನು ತೊಂದರೆ ಆಗಿದೆ, ಏನಾಗಬೇಕು. ಕೆಲವರು ಇರ್ತಾರೆ ಮಕ್ಕಳು ಪಾಪ ಜನ ಹೋಗ್ತಾರೆ, ಫೀಸ್ ಕಟ್ಟಕ್ಕಾಗೋದಿಲ್ಲ. ಅಲ್ಲಿ ಚಂದ ವಸೂಲು ಮಾಡ್ತಿರೋ ಯಾವ್ದು ಮಾಡ್ತಿರೋ ಮಾಡಿ ಅವ್ರಿಗೆ ಫೀಸ್ ಕಟ್ಟಕ್ಕಂತ ವ್ಯವಸ್ಥೆ ಮಾಡೋದು, ಓದೋದಕ್ಕೆ ವ್ಯವಸ್ಥೆ ಮಾಡೋದು, ಈ ಥರ ಏನಾದರೂ ಸಹಾಯ ಮಾಡಬೇಕಾಗ್ತದೆ. ಕೇಳಿ ಅದರ ಸಿಗಲಾರ್ದ ಅದು ಭಾಳ ಕೂಲಿಂಗ್ ಕೆಲಸ, ಒಳ್ಳೆ ಕೆಲಸ ಮಾಡಿದ್ರೆ ಜನ ತಾಲೂಕಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತರಬೇತಿ ಆಗಬೇಕು. ಅದಕ್ಕಾಗಿ ನಾನು ತಮ್ಮಲ್ಲಿ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ತಮ್ಮಲ್ಲಿ ಕೇಳೋದು ಪದಾಧಿಕಾರಿಗೆ ಹೇಳಿದ್ದೀನಿ, ತಾಲೂಕಿನ ಪದಾಧಿಕಾರಿಗಳು ಎಚ್ಚರಿಕೆಯಿಂದ ಅಧ್ಯಕ್ಷರು ಮತ್ತು ಅದರ ಕಾರ್ಯದರ್ಶಿಗಳು, ಗಣ್ಯರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಯಾರೇ ಆಗಲಿ ದಯವಿಟ್ಟು ಇದ್ದರೆ ಆ ವಾರದ ಚರ್ಚೆ ಆಗಬೇಕು. ಅವ್ನು ಯಾರು ಹೇಳೋದು ಶಕ್ತಿ చెప్పదట, ఎవరికి చెప్పదట, నేను మాత్రమే నీకు ఒక కేసు ಅಂತ ಹೇಳ್ತಾರೆ. ಅಲ್ಲೇ ಹೇಳ್ತಾರೆ. ಅಂಥದ್ದಿದ್ರೆ ಸಂಘ ಒಳ್ಳೆ ದಿನ ಉದ್ಘಾಟನೆ ಆಗಿದೆ. ಶಂಕರೇಗೌಡರಿಂದ ಇವತ್ತು ಭಾರಿ ಒಳ್ಳೆ ದಿನ, ತಮಾಷೆ ಕೇಳ್ತಕ್ಕಂಥದ್ದಲ್ಲ, ಇವತ್ತು ಭಾರಿ ಒಳ್ಳೆ ದಿನ. ಅವರ ಅನುಪಸ್ಥಿತಿ ಇವತ್ತು ಉದ್ಘಾಟನೆ ಆಗಿದೆ. ಇನ್ನು ಬೇರೆ ಕಾರ್ಯಕ್ರಮ 6 ವರ್ಷ ಮಾಡೋದಂತೆ ಮಾಡಕ್ಕೆ ಹೋಗ್ಬೇಕು.
ಹೀಗಾಗಿ ಇಂಥ ಒಳ್ಳೆ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು. ಇದ್ರ ಜೊತೆಗೆ ರಾಜಕೀಯದ ಸಂಘಟನೆ ಮಾಡಕ್ಕೆ ಹೋಗ್ಬೇಡಿ. ಮನೆಯ ಕಾಯ್ದಲ್ಲಿ ಇರ್ತಾರೆ, ಏನೋ ಬೆಳಗ್ಗೆ ಒಂದು ಸಾಯಂಕಾಲ ಬಂದ ಅಂತ ಹೇಳಿ ಗಲಾಟೆ ಮಾಡೋದು. ಮನೆ ಕೆಲಸದ ಜೊತೆ ಮಾಡಿ ಹೋಗೋದು ಮಾಡೋದು, ದಿನ ಯಾವುದು ಮಾಡೋದು, ವಾರಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಹೇಳಿ ಇವತ್ತು ನಮ್ಮನ್ನು ಮುಂದಿನ ಗುರುತಂತ್ರಿಗೆ ಅಂಬರೀಷ್ ಅವರಿಗೆ ಉಪಾಧ್ಯಕ್ಷರಾದಂಥ ಅಂಬರೀಷ್ ಅವರು ಹೊಸಕೋಟೆ ತಾಲೂಕು ಘಟಕದ ಜಂಟಿ ಕಾರ್ಯದರ್ಶಿಯಾಗಿ ವೆಂಕಟೇಶ್ವರ ಅವರು ನೇಮಕಗೊಂಡಿದ್ದಾರೆ. ನಾಗೇಶ್ ಸಂಚಾಲಕರಾಗಿ ನೇಮಕಗೊಂಡಿದ್ದಾರೆ. ದೇವರಾಜ್ ಕಾರ್ಯದರ್ಶಿ ಮುಂದಿನ ಗುರುತಂತ್ರಿಗೆ ಅಂಬರೀಷ್ ಅವರಿಗೆ ಉಪಾಧ್ಯಕ್ಷರಾದಂಥ ಅಂಬರೀಷ್ ಅವರು ಹೊಸಕೋಟೆ ತಾಲೂಕು ಘಟಕದ ಜಂಟಿ ಕಾರ್ಯದರ್ಶಿಯಾಗಿ ವೆಂಕಟೇಶ್ವರ ಅವರು ನೇಮಕಗೊಂಡಿದ್ದಾರೆ. ನಾಗೇಶ್ ಸಂಚಾಲಕರಾಗಿ ನೇಮಕಗೊಂಡಿದ್ದಾರೆ. ದೇವರಾಜ್ ಕಾರ್ಯದರ್ಶಿ ಜನಕ್ಕೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ನಮ್ಮ ಯುವ ಕಣ್ಮಣಿಗಳು. ಆ ಹೆಸರುಗಳು ಅಂಬೇಡ್ಕರ್ ಭವನದಲ್ಲಿ ಬಹಳ ಖುಷಿಯಾಗಿದೆ. ನಮ್ಮ ಸಂಘಟನೆ ಸುಮಾರು 15 ಜಿಲ್ಲೆಗಳಲ್ಲಿದೆ. ಸುಮಾರು 80ಕ್ಕೂ ಹೆಚ್ಚು ತಾಲೂಕು ಕೇಂದ್ರಗಳನ್ನು ಒಳಗೊಂಡಿದೆ ನಮ್ಮ ಸಂಘಟನೆ. ಸುಮಾರು ಅಂಬೇಡ್ಕರ್ ಭವನದಲ್ಲಿ ನನ್ನ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ಹೋಗಿದ್ದೀನಿ. ಆದರೆ ತುಂಬ ಖುಷಿಯಾಗಿದೆ ಏನಂದರೆ ಈ ಬೇರೆ ಅಂಬೇಡ್ಕರ್ ಭವನದಲ್ಲಿ ಸರಿಯಾದ ಒಂದು ಬಾಬಾ ಸಾಹೇಬ್ ಫೋಟೋ ಇಲ್ಲ. ಇವತ್ತು ಈ ಪಾರ್ಕ್ ಬಂದಾಗ ತುಂಬನೇ ಖುಷಿ ಆಯಿತು. ಯಾಕೆಂದರೆ ಬಾಬಾ ಸಾಹೇಬ್ ದೊಡ್ಡ ಒಂದು ಪ್ರತಿಮೆ ಇದೆ. ಆ ಪ್ರತಿಮೆಯನ್ನು ಮಾಡಿಕೊಂಡ ಈ ಯಾರು ಹೋರಾಟಗಾರರಿರ್ಬೋದು ಅಥವಾ ಅವರ ಮುಂಚೂಣಿ ವಹಿಸಿಕೊಂಡವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಮನಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಬಂಧುಗಳೇ, ಏನು ಈ ಹಿಂದೆ ಇದ್ದಂಥ ಪೆರಿಯರ್ಗಳಿರ್ಬೋದು ಅಥವಾ ಬಾಬಾ ಸಾಹೇಬರಿರ್ಬೋದು, ನಾನು ಧರ್ಮ ವಿರೋಧಿ ಈಗ ದೇವ್ರ ವಿಚಾರ ಮಾತಾಡ್ತೀನಿ. ನಾನು ಧರ್ಮ ವಿರೋಧಿ ಅಲ್ಲ, ಶನೇಶ್ವರನ ಆರಾಧ್ಯ ಭಕ್ತ, ಶನೇಶ್ವರನ ಪಾತ್ರಧಾರಕ. ನಾನು ಕೂಡ ದೇವ್ರ ಭಕ್ತನೇ. ಆದರೆ ದೇವರಿದ್ದಾನೆ ಅಂತ ಕೂತ್ಕೊಂಡ್ರೆ ಅನ್ನ ಸಿಗುತ್ತಾ? ನಾವು ದುಡಿದ್ರೆ ಅನ್ನ ಯಾವುದೋ ಒಂದು ಕಾಯಿ ಕಟ್ಟೆ ಕೊಡ್ತಾರೆ, ಒಂದು ತೆಂಗಿನಕಾಯಿಗೆ ಬಟ್ಟೆ ಕೊಟ್ಟು ದಾರ ಕೊಡ್ತಾರೆ. ಅದನ್ನ ಮನೆ ಕಟ್ಟಿದ್ರೆ ಸಾಯಂಕಾಲ ಅಡಿಗೆ ಆಗ್ತದೆ. ಯಾರ ಮನೆ ಮಾತಾಡಿದ್ರು ನಾವು ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ಅಡಿಗೆ ಆಗೋದು. ನಮ್ಮ ಬಾಬಾ ಸಾಹೇಬರು ಹಿರಿಯರವರು ದೇವರ ಫೋಟೋಗಳನ್ನು ಸುತ್ತಿ ಪ್ರತಿಭಟಿಸಿದರು. ಏನು ಕೇಳಿದರೆ, ಮೂಲ ನೆಲೆ ದೇವರುಗಳೇ ಬೇರೆ, ನಮ್ಮ ಮೂಲ ದೇವರುಗಳೇ ಬೇರೆ. ಕೆಲವು ಮಧ್ಯಪ್ರಾಚ್ಯದಿಂದ ಬಂದಂತಹ ಅವಿವೇಕಿಗಳು ನಮ್ಮನ್ನ ದಿಕ್ಕು ತಪ್ಪಿಸಿದಂತ ದೇವರುಗಳ ಹೆಸರುಗಳೇ ಬೇರೆ. ಆ ಒಂದು ಹೋಮ ಹವನಾದಿಗಳು ಮೊದಲೊಂದು ಏನೋ ಅವರು ವೈಯಕ್ತಿಕ ಮಾಡ್ಕೊಳ್ಳಿ, ಆ ಒಂದು ಹೋಮ ಹವನಾದಿಗಳ ಹೆಸರಲ್ಲಿ ಜನಗಳನ್ನ ಭಯ ಬೀಳಿಸ್ತಾ ಇದ್ದಾರೆ. ಆ ಭಯ ಬೀಳಿಸುವಂತ ವಾತಾವರಣವನ್ನ
ಸಕ್ರಿಯಗೊಳಿಸಬೇಕು. ನಾವು ಜಾಗೃತರಾಗಬೇಕು. ನೋಡಿ, ನಮಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ನಮಗೆ ಹಕ್ಕುಗಳು ಸಾಕಷ್ಟನ್ನು ಕೊಟ್ಟಿದ್ದಾರೆ. ಆ ವಾಕ್ ಸ್ವಾತಂತ್ರ್ಯ ಅನ್ನೋದು ಕಿತ್ಕೊಳ್ಳುವಂಥ ಕೆಲಸ ಈಗಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆ ಒಂದು ಅವರ ಒಂದು ದುರಾಡಳಿತವನ್ನು ನಾವು ಹೋಗಲಾಡಿಸಬೇಕು. ಸಂವಿಧಾನವನ್ನು ನಾವು ಓದಬೇಕಾಗ್ತದೆ, ಸಂವಿಧಾನವನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ. ಅವರ ಕೈಲಿ ಏನೋ ಕೆಲಸ ಮಾಡಿಸ್ಕೊಳಕ್ ಆಗಲಿಲ್ಲ ಅಂದಾಗ ಆ ನೊಂದವರ ಧ್ವನಿಯಾಗಿ ನಿಂತು, ಏನು ನಮ್ಮ ಕೆಲಸಗಾರರಿದ್ದಾರೆ, ಸರ್ಕಾರಿ ಅಧಿಕಾರಿ, ನಮ್ಮ ಕೆಲಸಗಾರರು ಒತ್ತಿ ಹೇಳ್ತಿದ್ದೀನಿ, ಅವರು ನಮ್ಮ ಕೆಲಸಗಾರರು, ನಾವು ಅವ್ರಿಗೆ ಸಂಬಳ ಕೊಡ್ತಾ ಇರ್ತಕ್ಕಂಥ ಆ ನಮ್ಮ ಕೆಲಸಗಾರರ ಹತ್ರ ಸರಿಯಾಗಿ ಕೆಲಸ ಕೆಲಸ ಮಾಡೋದೇ ಸಂಘಟನೆ. ನಾಡಿನ ಯಾವುದೋ ಒಂದು ಭಾಷೆ ವಿಚಾರಕ್ಕೋ, ಗಡಿ ವಿಚಾರಕ್ಕೋ, ನೆಲದ ವಿಚಾರಕ್ಕೋ ಅಷ್ಟೇ ಅಲ್ಲ ಸಂಘಟನೆ. ಪ್ರತಿಯೊಂದು ಸಮಸ್ಯೆಗಳು ಕೂಡ ಸಂಘಟನೆ ಧ್ವನಿಯಾಗಿದೆ ನಮ್ಮ ಕರ್ನಾಟಕ ರಣಧೀರರ ವೇದಿಕೆ. ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕು ಘಟಕ ಕೂಡ ಶ್ರಮಿಸುತ್ತದೆ ಅಂತ ಭಾವಿಸಿರುತ್ತೇನೆ. ಆತ್ಮೀಯ ಬಂಧುಗಳೇ, ಏನೋ ನಮ್ಮ ಕೊರಟಗೆರೆ ತಾಲೂಕು ಅಧ್ಯಕ್ಷರು ಹೇಳ್ತಾ ಇದ್ರು, ನನ್ನ ನೆಲದ ಉದ್ಯೋಗ ನನ್ನ ಅಂತ. ಅವರು ಸ್ಪಷ್ಟವಾಗಿ ಹೇಳಲಿಲ್ಲ, ಸ್ವಲ್ಪ ಹೇಳಬೇಕು. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ನಾವು ನಮ್ಮ ನೆಲದಲ್ಲಿ ಪರಕೀಯರಾಗಿದ್ದೇವೆ. ಹೇಳಿ, ನಾವು ನಮ್ಮ ನೆಲದಲ್ಲಿ ಪರಕೀಯರಾಗಿದ್ದೇವೆ. ಇವತ್ತು ITBT ಕ್ಷೇತ್ರಗಳಲ್ಲಿ ವಲಸೆಗಳು ಏನು ನಮ್ಮ ರಾಜ್ಯದ ಜನಗಳ ಅಲ್ಲದವರ ಬಂದು ಇಂದಿನ ಮಕ್ಕಳಿಗಾಲದ ಪ್ರಜೆಗಳು ಏನಿವತ್ತು ಲೇಖನಿ ಸಾಮಗ್ರಿಗಳನ್ನು ಪಡೆದುಕೊಂಡಿದ್ದರು. ನೀವು ಮುಂದಿನ ದಿನಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸುವಂತ ಗಗನ ಚುಕ್ಕಿಗಳಾಗಬೇಕು ಅಂತ ಸಮಯಾವಕಾಶ ಕಡಿಮೆ ಇದೆ. ಎಲ್ಲರೂ ಸಾಲಾಗಿ ಬನ್ನಿ. ಗಂಡ್ಮಕ್ಳು ಓದ್ತಾರೆ, ನೀವು ಓದ್ತಾ ಹೋಗಲ್ಲ.